ಏಜ್ ಈಸ್ ಜಸ್ಟ್ ಎ ನಂಬರ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಅವರು. ಬಿಕಾಸ್ ವಯಸ್ಸು 73 ಆದರೂ ಇನ್ನೂ ಭತ್ತದ ಉತ್ಸಾಹ ಅಂತಲೇ ಹೇಳ್ಬೋದು. ನಮ್ಮೆಲ್ರಿಗೂ ಇನ್ಸ್ಪಿರೇಷನ್ ಅವರು. ಇತ್ತೀಚೆಗಷ್ಟೇ 50 ವರ್ಷವನ್ನು ಪೂರೈಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ 50 ವರ್ಷಗಳ ಕಾಲ ನಿರ್ದೇಶಕರಾಗಿ ಸೇವೆ ಸಲ್ಲಿರುವಂಥ ಖ್ಯಾತಿ ಅವರದ್ದು. ಕನ್ನಡ ಚಿತ್ರರಂಗಕ್ಕೆ ಒಂದೊಂದು ಮುತ್ತುಗಳಂಥ ಸಿನಿಮಾಗಳನ್ನು ಕೊಟ್ಟ ನಿರ್ದೇಶಕ ಅಂತ ಅಂದರೆ ಅದು ರಾಜೇಂದ್ರ ಸಿಂಗ್ ಬಾಬು ಅವರು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಅವರೀಗ ನಮ್ಮ ಜೊತೆ ಇರೋವಂಥದ್ದು ಒಂದಷ್ಟು ಮಾತಾಡ್ಸೋಣ ಅವ್ರನ್ನ. ಸರ್, ನಾನು ಆವಾಗಲೇ ಹೇಳ್ತಾ ಇದ್ದೆ ಏಜ್ ಈಸ್ ಜಸ್ಟ್ ಎ ನಂಬರ್ ಅಂತ. ಯಾಕಂದರೆ ನಿಮ್ಮನ್ನು ನೋಡಿದ್ರೆ ನಮಗೆಲ್ರಿಗೂ ಇನ್ನೂ ಸ್ಫೂರ್ತಿ ಅಂತ ಅನಿಸುತ್ತೆ ಸರ್. ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ನಾವು ಇನ್ನೂ ಹೆಂಗಾಗಿದ್ದೀವಿ, ಯಾಕೆ ಇಷ್ಟು ಆ್ಯಕ್ಟಿವ್ ಆಗಿಲ್ಲ ಅಂತ ನಿಜವಾಗ್ಲೂ ಅಂತ ಅನಿಸುತ್ತೆ. ಸರ್, ಈಗ ರಕ್ತ ಕಾಶ್ಮೀರವನ್ನು ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ. ಏನಿದು ರಕ್ತ ಕಾಶ್ಮೀರ ಅಂತ? ಈ ರಕ್ತ ಕಾಶ್ಮೀರ ಟೈಟ್ಲೇ ಹೇಳುತ್ತೆ, ಕಾಶ್ಮೀರದಲ್ಲಿ ಬ್ಲಡ್ ಶೆಡ್ ಅಂತ. ಅದು ನಮ್ಮ ಚಿತ್ರದ ಕಥೆನೇ ಅದು. ಏಕೆಂದರೆ ಈ ಟೆರರಿಸ್ಟು ಎಲ್ಲ ಕಡೆ, ಬರೀ ಕಾಶ್ಮೀರದಲ್ಲಿ ಒಂದೇ ಅಲ್ಲ, ಬೆಂಗಳೂರಿನಲ್ಲೂ ರಕ್ತ ಹರಿಸ್ತಾರೆ, ಬಾಂಬೆಲಿ ರಕ್ತ ಹರಿಸ್ತಾರೆ, ಅಮೇರಿಕಾದಲ್ಲಿ ರಕ್ತ ಹರಿಸ್ತಾರೆ. ಹೀಗೆ ಈ ಟೆರರಿಸ್ಟು ಎಲ್ಲ ಕಡೆ ಒಂದು ಭಯ ಗುಡಿಸಿ ರಕ್ತನ ಭೂಮಿಗೆ ಚಲಿಸೋದೇ ಅವರ ಒಂದಿದು. ಶಾಂತಿ, ಪ್ರೇಮ ಅವೆಲ್ಲ ಯಾವುದೂ ಇಲ್ಲವೇ ಇಲ್ಲ ಅವ್ರಿಗೆ. ಅದ್ರ ಬಗ್ಗೆ ಒಂದು ನಮ್ಮ ಉಪೇಂದ್ರ ಮತ್ತು ರಮ್ಯಾ ಮತ್ತೊಂದು 6 ಜನ ಮಕ್ಕಳು, ಅವರು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗೆ ಹೋಗಿ ನಮ್ಮ ಉಪೇಂದ್ರ ಅವರ ಸ್ಟಂಟ್ ಸ್ಕೂಲಲ್ಲಿದ್ದ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಟೆರರಿಸ್ಟು. ಅದನ್ನು ಕರ್ಕೊಂಬರೋದಕ್ಕೆ ಈ ಮಕ್ಕಳು, ಆ ಮಕ್ಕಳು, ರಮ್ಯಾ ಮತ್ತು ಉಪೇಂದ್ರ ಇಬ್ಬರು ಏನು ಸಾಹಸ ಮಾಡ್ತಾರೆ ಅನ್ನೋದೇ ಒಂದು ಕತೆ. ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ದಂಥ ಸಿನಿಮಾ ಇದು. ಯಾಕೆ ರಕ್ತ ಕಾಶ್ಮೀರ ಆಯಿತು ಅಂತ? ಅಲ್ಲ, ಅದು ಇತ್ತು ಆವಾಗ. ಸ್ವಲ್ಪ ನಾವು ರೀಮಾಡೆಲ್ ಮಾಡಿದ್ವಿ. ಈಗ ರೀಮಾಡೆಲ್ ಮಾಡಿದ್ಮೇಲೆ ಅದಕ್ಕೆ ಟೈಟ್ಲು ಅದು ಸೂಟ್ ಆಗಲಿಲ್ಲ, ಇದು ಸೂಟ್ ಆಗುತ್ತೆ ಅಂಥೇಳಿ ಮಾಡಿದ್ವಿ. ಸರ್, 16 ವರ್ಷಗಳ ಹಿಂದೆ ತೆಗೆದಂಥ ಸಿನಿಮಾ ನಿಜವಾಗ್ಲೂ ರಿಲೀಸ್ ಮಾಡೋದಕ್ಕೆ ಒಂದಷ್ಟು ಗಟ್ಸ್ ಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ಜನ ಹೇಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ ಇದನ್ನು. ಒಂದಷ್ಟು ಇನ್ಫಾರ್ಮೇಷನ್ ಪ್ರಕಾರ ಇನ್ನೂ ಈ ಸಿನಿಮಾ ಕಂಪ್ಲೀಟ್ ಆಗೇ ಇಲ್ಲ ಶೂಟು. ಸೊ ಅರ್ಧ ಅಷ್ಟೇ ಕಂಪ್ಲೀಟ್ ಆಗಿರೋದು. ಹೇಗೆ ರಿಲೀಸ್ ಮಾಡ್ತಿದ್ದಾರೆ ಗೊತ್ತೇ ಇಲ್ಲ ಅನ್ನೋ ಅಷ್ಟು ಮಾತುಗಳು ಕೇಳಿಬಂತು. ನಿಜವಾಗ್ಲೂ ಎಲ್ಲ ಕಂಪ್ಲೀಟ್ ಸಿನಿಮಾ ಶೂಟ್ ಆಗಿದೆಯಾ, ಹೇಗೆ ಏನು ಅಂತ? ನೋಡಿ, ಒಂದು ಪಿಕ್ಚರು ಕಂಪ್ಲೀಟ್ ಆಗದೆ ಮಾಡದಿರೋಕ್ಕೆ ನಾನೇನು ಅಡ್ಕಸ್ಬಿ ಅಲ್ಲ. ನಾನು 50 ಸಿನಿಮಾ ಮಾಡಿದ್ದೀನಿ. ಒಂದು ಸಿನಿಮಾ ಎಷ್ಟು ಕಂಪ್ಲೀಟ್ ಆಗಬೇಕು, ಅದಕ್ಕೆ ಏನೇನು ಇರಬೇಕು, ಹೇಗಿರಬೇಕು ಅಂತ ನಾವು ಹುಟ್ಟಿದಾಗ್ಲಿಂದ ಕಲ್ತ್ಕೊಂಡ್ಬಂದಿದ್ದೀವಿ. ಯಾರೋ ಹೇಳ್ತಾರೆ ಅಂಥೇಳಿ ಅವರ ಮಾತಿಗೆಲ್ಲ ಕಿವಿ ಕೊಡೋಕ್ಕಾಗಲ್ಲ. ನಾವು ಫಸ್ಟು ನಮ್ಮ ಆತ್ಮಕ್ಕೆ ನಾವು ಸಿನಿಮಾ ಏನು ಮಾಡಿದ್ದೀವಿ, ಇದು ರೆಡಿ ಫಾರ್ ರಿಲೀಸಾ, ಪೂರ್ಣ ಆಗಿದೆಯಾ ಇಲ್ಲ ಅನ್ನೋದು ಒಂದು ಜಡ್ಜ್ಮೆಂಟ್ ಇಲ್ಲದೆ ನಾನು ಯಾಕೆ ಫಿಲಮ್ ಇಂಡಸ್ಟ್ರೀಲಿ ಇರಬೇಕು. ನಾನು ಇನ್ನೊಬ್ಬರ ಮಾತಿಗೆ ಕೇಳೋದು ಇಲ್ಲ. ಅದು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ತಾ ಇರ್ತೀನಿ. ಯಾಕೆಂದರೆ ಇದು ಕೇಳ್ತಾ ಕೂತ್ಕೊಂಡ್ರೆ ನಾವು ಇನ್ನೂ ಕುಗ್ಗೋಗ್ಬಿಡ್ತೀವಿ. ಅದಕ್ಕೆ ಅವ್ರ ಮಾತುಗಳನ್ನ ಸುಮ್ಮನೆ ಹಂಗೆ ಆ ಕಡೆಯಿಂದ ಈ ಕಡೆಗೆ ಕಳಿಸ್ಬಿಡ್ಬೇಕು ಅಷ್ಟೇ ವಿನ ಅದೆಲ್ಲ ಎಲ್ಲ ಕಂಪ್ಲೀಟ್. ಇಟ್ಸ್ ಎ ಕಂಪ್ಲೀಟ್ ನೀಟ್ ಫಿಲಮ್. ಸೆನ್ಸಾರ್ ಆಗಿದೆ. ಸೆನ್ಸಾರ್ನವರು ಸೆನ್ಸಾರೇ ಮಾಡಲ್ಲ. ಒಂದು ಫಿಲಮ್ ಅಕಸ್ಮಾತಾಗಿ ಕಂಪ್ಲೀಟ್ ಆಗಿಲ್ಲದೆ ಇದ್ದರೆ, ಅರ್ಧಂಬರ್ಧ ಆಗಿದ್ದರೆ ಅವರು ವಾಪಸ್ ಕಳಿಸ್ಬಿಡ್ತಾರೆ. ಸರಿ, ಇದೆಲ್ಲ ಇರ್ತಾರೆ, ಈ ಥರ ಏನು ಮಾಡೋಕ್ಕಾಗಲ್ಲ. ಅವ್ರ ಮಾತು ಸುಳ್ಳು.